ಇನ್ನು ಯಾವಾಗ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆಯನ್ನು ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸ್ತೋ ಪ್ರತಿಪಕ್ಷಗಳು ಕೆಂಡಾಕಾರದ ಶುರುವಾಗಿದೆ. ಗ್ಯಾರಂಟಿಗಾಗಿ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಿಗಿ ಕೆಂಡಾಕಾರಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಮೇಲೆ ಸುನಿಲ್ ಕುಮಾರ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಈ ನಿಲುವನ್ನು ಸಮರ್ಥಿಸಿಕೊಂಡಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಅವರು. ನೋಡಿ, ಮತ್ತೆ 2,000 ಕೊಡಬೇಕಲ್ಲ ಅವರು. ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದಲ್ಲ 2,000. ಏನು ನಾಳೆ ಬೆಳಗ್ಗೆ ಟ್ರಂಕಲ್ಲಿ ತುಂಬ್ಕೊಂಬರಕ್ಕಾಯ್ತದೆ ನಾನು. ₹3 ಡೀಸೆಲ್ ಬೆಲೆ, ಇದು ಸೆಸ್ಸು 3.90 ಸೆಸ್ಸಿಗೆ, ₹1 ಪೆಟ್ರೋಲ್ಗೆ. ₹3 ಪೆಟ್ರೋಲು 3, ಇದು 3. ಇದು ಯಾರು ಹೊರೆ ಆಗುತ್ತೆ? ರಾಜ್ಯ ಸರ್ಕಾರಕ್ಕೆ ಹೊರೆನಾ, ಸಾರ್ವಜನಿಕರಿಗಲ್ವಾ? ಈಗಾಗಲೇ ಮದ್ಯ ಮಾರಾಟದಲ್ಲಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಾಯಿತು, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೊರೆ ಹಾಕಾಯಿತು, ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಾಯಿತು. ಈಗ ಇಲ್ಲಿ ಸೆಸ್ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹುಶಃ ತೀರ್ಮಾನ ಫಸ್ಟ್ ಟೈಮ್ ರಾಜ್ಯದಲ್ಲಾಗಿರೋದು. ಅಂದರೆ ಅವರ 5 ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸರ್ಕಾರದ ಆದಾಯದಲ್ಲಿ ಕೊರತೆ ಏನಾಗ್ತಾ ಇದೆ, ಅದಕ್ಕೆ ಇದನ್ನೇನು ಈಗ ಏರಿಕೆ ಮಾಡ್ತಕ್ಕಂಥದ್ದು ಹೊರಟಿದ್ದಾರೆ ಸೆಸ್ನ. ಇದು ಡೀಸೆಲ್ ಮತ್ತು ಪೆಟ್ರೋಲಿನ ಬೆಲೆಯನ್ನು ಏರಿಕೆಯನ್ನು ಮಾಡಿರುವಂಥದ್ದು, ಹೆಚ್ಚಳವನ್ನು ಮಾಡಿರುವಂಥದ್ದು ಒಂದು ತುಗಲಕ್ ಸರ್ಕಾರ ಅನ್ನುವಷ್ಟು ಮಟ್ಟಿಗೆ ಇವತ್ತು ಸರ್ಕಾರ ನಡವಳಿಕೆಯನ್ನು ಮಾಡಿದೆ. ಚುನಾವಣೆ ಮುಗಿದು 10 ದಿನ ಕಳೆಯಲಿಲ್ಲ, ಸರ್ಕಾರ ಇಲ್ಲಿಯ ತನಕ ಚುನಾವಣೆಯ ತನಕ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇತ್ತು. ಬೇರೆ ಎಲ್ಲ ಯೋಜನೆಗಳನ್ನು ರದ್ದು ಮಾಡಿ ಕೇವಲ ಗ್ಯಾರಂಟಿಗಳ ಜಪವನ್ನು ಸರ್ಕಾರ ಮಾಡಿತ್ತು. ಚುನಾವಣೆ ಫಲಿತಾಂಶಗಳು ಮುಗಿದ ನಂತರ ಏಕಾಏಕಿಯಾಗಿ ಇವತ್ತು ಪೆಟ್ರೋಲ್ ಡೀಸೆಲಿನ ಬೆಲೆಯನ್ನು ಹೆಚ್ಚಳವನ್ನು ಮಾಡಿದ್ದಾರೆ. ಅದು ₹3 ಹೆಚ್ಚಳವನ್ನು ಮಾಡಿ ಜನಸಾಮಾನ್ಯರು ಬದುಕದಲ್ಲೇ ಇರುವಂಥ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರ ತಂದೊಡ್ಡಿದೆ. ಹಾಲಿಗೆ ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನಿದೆ ಇದು ಉಳಿದ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ಕೂಡ ನಾವು ಭಾಳ ಕಡಿಮೆ ಇದ್ದೀವಿ. ಪೆಟ್ರೋಲ್ ಡೀಸೆಲ್ಸ್ ಉಳಿದ ರಾಜ್ಯಗಳನ್ನು ಕಂಪೇರ್ ಮಾಡಿದಾಗ ತಮಿಳುನಾಡು ಇರಲಿ ಮತ್ತೊಂದಿರಲಿ ಎಲ್ಲವೂ ₹3ದಿಂದ ₹5 10, ₹8, ₹9 ತನವರೆಗೆ ಡೀಸೆಲನ್ನು ಕೂಡ ಜಾಸ್ತಿ ಇದೆ. ಹೀಗಾಗಿ ಇವತ್ತು ಸಹ ಸ್ವಾಭಾವಿಕವಾಗಿ ಇದನ್ನು ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರು ಕೂಡ ನಾವು ಕಡಿಮೆ ಇರಬೇಕು ಅಂತ ಉಳಿದು ಇಷ್ಟಾದರೂ ಕೂಡ ನಮ್ಮ ರಾಜ್ಯ ಇವತ್ತು ಸಹ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇರ್ತದೆ. ಹೀಗಾಗಿ ಇಲ್ಲಿ ರೆವಿನ್ಯೂ ಸಹ ಲಾಸ್ ಆಗ್ತಾ ಇದೆ. ಮತ್ತು ಅಭಿವೃದ್ಧಿಗೆ ಬೇಕಲ್ಲ ದುಡ್ಡು, ಮತ್ತೆ ಅಭಿವೃದ್ಧಿಗೆ ಗ್ಯಾರಂಟಿಗೆ ಹೆಚ್ಚಿಗೆ ದುಡ್ಡು ಬಿಡಬೇಕು. ನಾವು ಯಾರ ಮೇಲೂ ಕೂಡ ಅನವಶ್ಯಕವಾಗಿ ಅದನ್ನು ಹಾಕ್ತಾ ಇಲ್ಲ. ಎಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ನಾವು ಇದೀವಿ. ಸಿದ್ದು ಸರ್ಕಾರ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿ ಒಂದು ರೀತಿಲಿ ಜನರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬರೋಣ ಬನ್ನಿ. ರಾಜ್ಯದ ಜನರಿಗೆ ಗ್ಯಾರಂಟಿ ಶಾಕ್. ಏರಿಕೆ ಆಯಿತು ಪೆಟ್ರೋಲ್ ಡೀಸೆಲ್ ರೇಟ್. ರಾಜ್ಯದಲ್ಲಿ ವಾಹನ ಸವಾರರಿಗೆ ಕಾಂಗ್ರೆಸ್ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಗ್ಯಾರಂಟಿ ಅಂತ ಕೊಚ್ಕೊಳ್ತಾ ಇದ್ದ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರವನ್ನ ಹೆಚ್ಚಳ ಮಾಡಿದೆ. ಹೌದು, 10 ಕೆಜಿ ಅಕ್ಕಿ ಫ್ರೀ, ಕರೆಂಟ್ ಫ್ರೀ, ನಿರುದ್ಯೋಗಿಗಳಿಗೆ 2,000 ದುಡ್ಡು ಕೊಟ್ಟಿದ್ದೀವಿ, ಗೃಹಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರಿಗೆ 2,000 ಕೊಡ್ತೀನಿ ಅನ್ನೋದು ಒಂದ್ ಕಡೆಯಾದ್ರೆ, ಈ ಮಧ್ಯೆ ಉಚಿತ ಭಾಗ್ಯಗಳಿಂದ ಸರ್ಕಾರದ ಬೊಕ್ಕಸ ಬರಿದಾಗಿದ್ದು ಅದನ್ನ ಸರಿದೂಗಿಸೋದಕ್ಕೆ ಜನರಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ಪೆಟ್ರೋಲ್ ಮೇಲೆ %3.92 ಮಾರಾಟ ತೆರಿಗೆ ಹೆಚ್ಚಿಸಿದ್ದು, ಡೀಸೆಲ್ ಮೇಲೆ %4.1 ತೆರಿಗೆ ಹೆಚ್ಚಿಸಲಾಗಿದೆ. ಈ ನೂತನ ತೆರಿಗೆಗಳು ತಕ್ಷಣದಿಂದಲೇ ಜಾರಿಗೆ ಬರುತ್ತೆ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಸ್ತುತ ಪೆಟ್ರೋಲ್ ದರ ₹99.54 ಇದ್ದು, ಮುಂದೆ ₹102ಗೆ ಏರಿಕೆಯಾಗಲಿದೆ. ಇವತ್ತಿನ ಡೀಸೆಲ್ ದರ ₹85.93 ಇದೆ. ಅದು ₹89.43ಗೆ ಹೆಚ್ಚಾಗಲಿದೆ. ಇನ್ನು ದಿಢೀರ್ ಬೆಲೆ ಏರಿಕೆಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. GST ಮಾಡ್ತೀವಿ ಅಂತ ಹೇಳಿ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವರು ಈ ತರ ಮಾಡ್ತಾ ಇರೋದು ಕಷ್ಟ ಆಗತ್ತೆ ಕಾಮನ್ ಮೆಂಬರ್ಗೆ.
ಕಾಮನ್ ಮ್ಯಾನ್ಗೆ ಕಷ್ಟ ಆಗುತ್ತೆ. ಈ ಯೋಜನೆ ನಮಗೇನು ಬೇಕಿರಲಿಲ್ಲ. ಇಲ್ಲ ಸರ್, ಬೇಕಿರಲಿಲ್ಲ. ಸುಮ್ಮನೆ ಇದು ಎಲೆಕ್ಷನ್ಗೋಸ್ಕರ ಸುಮ್ಮನೆ ಇದ್ಬಿಟ್ಟು ಇವಾಗ ಮತ್ತೆ ಎಲೆಕ್ಷನ್ ಆದಮೇಲೆ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ನಿಜವಾಗ್ಲೂ ಇದು ತುಂಬಾ ದೊಡ್ಡ ಹೊರೆ ಅನಿಸುತ್ತೆ. ಯಾಕಂದರೆ ಮೊದಲೇ ಎಲ್ಲ ಬೆಲೆ ಅದು ಇದು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಪೆಟ್ರೋಲು ಡೀಸೆಲ್ಲು ಮಾಡಿಬಿಟ್ರೆ ನಮಗೇನಾಗುತ್ತೆ, ಒಂದು ನಮ್ಮ ಗಾಡಿಗಳ ರೇಟು ದಿನನಿತ್ಯದ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ. ಇನ್ನೊಂದು ಆಟೋಮೆಟಿಕ್ ಈ ಟ್ರಾನ್ಸ್ಪೋರ್ಟು ಅವರು ಇವರು ಎಲ್ಲನೂ ಒಂದಾಗತ್ಲೊಂದು ರೇಟ್ ಜಾಸ್ತಿ ಮಾಡಿಬಿಡ್ತಾರೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಅನ್ನ ಜಿಎಸ್ಟಿ ವ್ಯಾಪ್ತಿಗೆ ತರುವ ಬಗ್ಗೆ ಮಾತಾಡಿತ್ತು. ಇದರ ಮಧ್ಯೆ ಸಿದ್ದರಾಮಯ್ಯ ಸರ್ಕಾರ ಈ ನಿರ್ಣಯ ಜನಾಕ್ರೋಶಕ್ಕೆ ಕಾರಣ ಆಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.